ಯಾರು ಕೂಡ ಸಾವಿಗೆ ಶರಣಾಗಬೇಡಿ ಅಂತ ಹೇಳಿ. ಆದರೆ ದುರಾದೃಷ್ಟವಶಾತ್ ನಾನು ಲೈವ್ ಮಾಡ್ಬೇಕಾದ್ರೆ ಅದು ಅನೇಕ ಜನ ನಮ್ಮ ಹಾವೇರಿಯಿಂದ ರಾಣೆಬೆನ್ನೂರಿಂದ ಕಾಲ್ ಮಾಡಿದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ಟೌನ್ ನಲ್ಲಿ ಗೋವಿಂದ ಬಡಾವಣೆಯಲ್ಲಿ ತ್ಯಾವರಪ್ಪ ಅಂತ ಹೇಳಿ ಒಬ್ರು SKDRDP ಇಂದ ಸಾಲ ಪಡೆದು ಆ ಸಂಘದ ಸುಲಿಗೆ ಪ್ರತಿನಿಧಿಗಳ ಟಾರ್ಚರ್ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನೇಣಿಗೆ ಶರಣಾಗಿದ್ದಾರೆ. ಆನಂತರ ಇದರ ಒಂದು ಭೀಕರತೆ ಏನು ಅಂತ ಹೇಳಿದ್ರೆ, ಪೊಲೀಸ್ ಠಾಣೆಗೆ ತ್ಯಾವರಪ್ಪನವರು ಫೋನ್ ಮಾಡಿದ್ದಾರೆ. ಫೋನ್ ಮಾಡ್ತಾನೆ, ನೋಡಿ ಸರ್, ನನಗೆ ತುಂಬಾ ಟಾರ್ಚರ್ ಆಗಿದೆ, ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಅಂತೇಳಿ ಮುಂಚೆನೂ ಕೂಡ ಅವ್ರು ಪೊಲೀಸರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಸರ್, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಇವತ್ತು ಸಾಯಂಕಾಲ ನಡೆದಂತ ಘಟನೆ. ಪರಿಸ್ಥಿತಿಯನ್ನ, ಭೀಕರತೆಯನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಈ SKDRDP ಲೋಫರ್ 420ಗಳು ರಾಕ್ಷಸರು. ದಯವಿಟ್ಟು ನೀವು ಇವ್ರನ್ನ ಸುಮ್ಮನೆ ಬಿಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಅವರು, ರಾಕ್ಷಸರು. ಈಗ ಹೋಗ್ಲಿ, ಮೊನ್ನೆ ಗದಗಲ್ಲಿ ಹಳ್ಳಿಯಲ್ಲಿ ನಾವು ಅಲ್ಲಿ ಹೋದಾಗ ಹುರ್ರ ಅಂತೇಳಿ ತೋಳ ಬಂದಂಗ್ ಬರ್ತಾರಲ್ಲ, ಈಗೇನಾಗ್ತಾ ಇದೆ ಅಂದ್ರೆ ಪರಿಸ್ಥಿತಿ ನಾನು ವಿವರಿಸ್ತಾ ಇದ್ದೀನಿ. 100-150 ಜನ ಈ ಸುಲಿಗೆ ಪ್ರತಿನಿಧಿಗಳು ಯಾರು ನನಗೆ ಅಂತಲ್ಲಿ ದಾಳಿ ಮಾಡಕ್ಕೆ ಪ್ರಶ್ನೆ ಮಾಡಕ್ ಬಂದ್ರಲ್ಲ, ಅದೇ ಗ್ಯಾಂಗ್ ಹೋಗಿದೆ ಅಲ್ಲಿ. 100-150 ಜನ ಸೇರಿ ಮಾಧ್ಯಮದವ್ರನ್ನು ಕೂಡ ಅಂತಲ್ಲಿ ಬಿಡ್ತಾ ಇಲ್ಲ, ಯಾರನ್ನು ಕೂಡ ಫೋಟೋ ತಗೊಳಕ್ ಬಿಡ್ತಾ ಇಲ್ಲ. ಆ ಹೆಣ್ಮಗಳಿಗೆ ಹೆದರ್ಸ್ತಾ ಇದ್ದಾರೆ ಅವರು, ನೀನು ಕಂಪ್ಲೇಂಟ್ ಕೊಡಬೇಡ ಅಂತ ಹೆದರ್ಸ್ತಾ ಇದ್ದಾರೆ. ಡೆಡ್ ಬಾಡಿ ಆಲ್ರೆಡಿ ಪೊಲೀಸರು ತಗೊಂಡು ಹೋಗಿದ್ದಾರೆ, ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ ತಕ್ಷಣ ಸರ್ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿನೇ ಸುಸೈಡ್ ಮಾಡ್ಕೊಂಡಿದ್ದಾರೆ ತ್ಯಾವರಪ್ಪನವರು. ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇರೋದು, ಆಸ್ ಪರ್ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಪ್ರಕಾರ ಆ SKDRDPಯ ಮುಖ್ಯಸ್ಥನನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಮತ್ತು ಮೃತ ಕುಟುಂಬಕ್ಕೆ, ಅವರ ಹೆಂಡತಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ SKDRDP ಕೊಡಲೇಬೇಕು. ಮಾತಾಡ್ರಿ ಪರಮ ಪೂಜ್ಯರೇ, ಎಲ್ಲಿ ಹೋಗಿದ್ದೀರಿ ನೀವೀಗ? ಎಲ್ಲಿ ಹಿಡ್ಕೊಂಡು ಕೂತಿದ್ದೀರಿ ನೀವು? ಎಲ್ಲದಾನೋ ನಾನಿಲ್ಲ, ಹೆಣ್ಮಕ್ಳನ್ನ ಬಿಡ್ತೀರಿ ನಮ್ಮ ಹಿಂದೆ? ಇದನ್ನೇ ಹೇಳೋದಕ್ಕೆ ನಾವು ಪ್ರತಿ ಗ್ರಾಮದಲ್ಲಿ ಅಡ್ಡಾಡ್ತಾ ಇದ್ದೀವಿ. ನಾಚಿಕೆ ಆಗಬೇಕು ನಿಮ್ಮ ಮುಸುಡಿಗೆ. ಈಗ ಮತ್ತೆ ಆ ಗುಂಡಾಗಳನ್ನು ಬಿಟ್ಟು ಡೆತ್ ನೋಟ್ ಅಲ್ಲಿ ತ್ಯಾವರಪ್ಪ ಅವರು ಬರೆದಿದ್ದಾರೆ, ನನಗೆ ಧರ್ಮಸ್ಥಳ ಸಂಘದಿಂದ ಟಾರ್ಚರ್ ಆಗಿರೋದ್ರಿಂದನೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ದಯವಿಟ್ಟು ಡೆತ್ ನೋಟ್ ಅನ್ನ ತಗೊಂಡು, ನಾನು ಪೊಲೀಸರ ಮೇಲೆ ನನಗೆ ವಿಶ್ವಾಸ ಇದೆ, ಹಾವೇರಿ ಜಿಲ್ಲಾ SP ಅವರ ಮೇಲೆ ನಮಗೆ ವಿಶ್ವಾಸ ಇದೆ, ರಾಣೆಬೆನ್ನೂರು DSP ಅವರ ಮೇಲೆ ನಮಗೆ ವಿಶ್ವಾಸ ಇದೆ. ಪೊಲೀಸರ ಮೇಲೆ ವಿಶ್ವಾಸವಿಟ್ಟು ನಾನು ಹೇಳ್ತಾ ಇದ್ದೀನಿ, ಕೊನೆ ಕ್ಷಣದಲ್ಲಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿನೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ತ್ಯಾವರಪ್ಪನವರು. ಸಿಕ್ಕಾಪಟ್ಟೆ ಬಡ್ಡಿ ವಸೂಲಿ ಮಾಡಿದ್ದಾರೆ ಅವ್ರ ಕಡೆಯಿಂದ. ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಅಲ್ಲಿ ಯಾರ್ಯಾರು ಗುಂಡಾಗಳು ಹೋಗಿದ್ದಾರೆ ದಯವಿಟ್ಟು ಅರೆಸ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸಾವಿನ ಸರಣಿ, ಸಾವಿನ ತಾಂಡವ SKDRDP ಧರ್ಮಸ್ಥಳ ಕಚಡಾ ಲೋಫರ್ 420 ವೀರೇಂದ್ರ ಜೈನ್ ಅವರ ಸಂಘದಿಂದ ಇನ್ನೂ ಕೂಡ ಸಾವಿನ ಸರಣಿ ಮುಂದುವರಿಯುತ್ತದೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ಟೆಲಿಕಾಸ್ಟ್ ಮಾಡಿ, ಅದನ್ನ ಡೈರೆಕ್ಟ್ ಆಗಿ ಟೆಲಿಕಾಸ್ಟ್ ಮಾಡಿ, ಡೆತ್ ನೋಟ್ ಅನ್ನ ಟೆಲಿಕಾಸ್ಟ್ ಮಾಡಿ. ನೀವು ಇದೇ ರೀತಿ ಸುಮ್ಮನೆ ಕೂತ್ಕೊಂಡ್ರೆ, ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಕೂಡಿಸಿದ್ರೆ ಮತ್ತೆ ಇನ್ನೂ ಅದೆಷ್ಟು ಜನ ಸಾಯಬೇಕು? ಆರ್ಡಿನೆನ್ಸ್ ಪ್ರಕಾರ ದಯವಿಟ್ಟು ಆಕ್ಷನ್ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಬಡವರಿಗೆ ಕಾಲ ಇಲ್ಲ. ಅವನ ಹೆಂಡತಿನೂ ಕೂಡ ಹೇಳಿದ್ದಾರೆ, ಸರ್ ನಾವು ಕಟ್ಟೆ ಆಗಿದೆ ಆದ್ರೂ ನಮಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ದಯವಿಟ್ಟು ಆಕ್ಷನ್ ತಗೊಳ್ಳೇಬೇಕು. ಆ ನಂತರ ಪಾಯಿಂಟ್ ಆಫ್ ಕಲೆಕ್ಷನ್ ಅಲ್ಲಿ ಯಾಕೆ ಇನ್ನೂ ಕೂಡ ಪ್ರತಿನಿತ್ಯ ಇದ್ರ ಮಾಡ್ತಾ ಇದ್ದಾರೆ ಅವರು? ಯಾಕೆ ಕಲೆಕ್ಷನ್ ಮಾಡ್ಕೋತಾ ಇದ್ದಾರೆ ಅವರು? ಪಾಯಿಂಟ್ ಆಫ್ ಕಲೆಕ್ಷನ್ ಅಲ್ಲಿ ಯಾಕೆ ವಸೂಲಿ ಮಾಡ್ತಾ ಇದ್ದಾರೆ ವಾರ? ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ವಿಶ್ವಾಸವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲ ಅಂತ ಹೇಳಿದ್ರೆ ಈ ಸಾವಿನ ಸರಣಿ ಮುಂದುವರಿತದೆ. ಪೊಲೀಸ್ ಠಾಣೆಗೆ ಫೋನ್ ಕರೆ ಮಾಡಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಾನು ಅಲರ್ಟ್ ಮಾಡ್ತಾ ಇದ್ದೀನಿ. ಆ ನಂತರ ಸಾಲ ಪಡೆದಂತವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ನೀವು ಪೊಲೀಸ್ ಠಾಣೆಗೆ ದೂರು ಕೊಡಿ. ಯಾರು ಕೂಡ ಸಾವಿಗೆ ಶರಣಾಗಬೇಡಿ. ನಿಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ. ಈ ರಾಜ್ಯ ಸರ್ಕಾರನೇ ನಿಂತ್ಕೊಂಡಿದೆ. ಪ್ರತಿಯೊಬ್ಬರು ಜನಸಾಮಾನ್ಯರು ನಿಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಕೂಡ ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರು ಕೂಡ ಸಾವಿಗೆ ಶರಣಾಗಬೇಡಿ.
ಇವತ್ತು ಪ್ರತಿಯೊಬ್ಬ ಜಿಲ್ಲಾ ಎಸ್ಪಿ ಅವರು ಕೂಡ ಪೊಲೀಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಯಾರು ಕೂಡ ಸಾವಿಗೆ ಶರಣಾಗಬೇಡಿ, ಊರು ಬಿಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಆನಂತರ ಈ ಧರ್ಮಸ್ಥಳ ಈ ವಸೂಲಿ ಪ್ರತಿನಿಧಿಗಳು ಏನಿದ್ದಾರೆ, ಸುಲಿಗೆ ಪ್ರತಿನಿಧಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಕೇಸ್ ರಿಜಿಸ್ಟರ್ ಮಾಡಬೇಕು. ಸಂಸ್ಥೆಯ ಮುಖ್ಯಸ್ಥರ ಮೇಲೇನು ಕೂಡ ಕೇಸ್ ರಿಜಿಸ್ಟರ್ ಆಗಲೇಬೇಕು ಆಸ್ ಪರ್ ನ್ಯೂ ಕಾನೂನು, ಹೊಸ ಕಾನೂನಿನ ಪ್ರಕಾರ. ಇಷ್ಟು ಈಗಿನ ಒಂದು ಬೆಳವಣಿಗೆ ಇದೆ. ನಿರಂತರವಾಗಿ ನಮ್ಮ ಜನರು ಕೂಡ ಅಲ್ಲಿ ಹೋಗಿದ್ದಾರೆ. ಮತ್ತೆ ಈ ವಿಷಯವನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರ್ತೀವಿ. ನಮಸ್ತೆ. ಕಾಸರಗೋಡು ಅಲ್ಲ, ಸಾಲ ಕೊಡುವ ಉದ್ದೇಶ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ, ಮೈಕ್ರೋ ಫೈನಾನ್ಸ್ ಕಂಪನಿ. ಇದು